ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನಾನು ಮನೆಯಲ್ಲೇ ಹೋಮ್ ಮೇಡ್ ಹೆಲ್ದಿ ಮಿಕ್ಸ್ಡ್ ಫ್ರೂಟ್ ಜಾಮ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ. ಇದನ್ನು ಉಪ್ಪು ನೀರಲ್ಲಿ ನೆನೆಸಿಟ್ಟು ತೊಳೆದಿಟ್ಕೊಂಡು ಮತ್ತು 2 ಪೀಸ್ ಮಾಡಿಟ್ಕೊಂಡಿದ್ದೀನಿ. 250 ಗ್ರಾಮ್ಸಷ್ಟು ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಒಂದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ಟ್ರಾಬೆರಿ ಒಂದು 150 ಗ್ರಾಮ್ಸಷ್ಟು ಸ್ಟ್ರಾಬೆರಿ, ಇದು ಕೂಡ ನಾನು ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಸಕ್ಕರೆ, ಇದು ಬೇಕಾದ್ರೆ ಹೆಚ್ಚು ತೊಗೋಬೋದು. ಆಮೇಲೆ ಒಂದು ಚಕ್ಕೆ ಪೀಸು, 2 ಏಲಕ್ಕಿ, ಆಮೇಲೆ ಲಿಂಬೆಹಣ್ಣಿನ ರಸ 1 ಟೀ ಸ್ಪೂನ್ ಆಗೋಷ್ಟು ಲಿಂಬೆಹಣ್ಣಿನ ರಸನ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಪಿಂಚಷ್ಟು ಸಾಲ್ಟ್, ಉಪ್ಪು. ಇಷ್ಟೇ, ತುಂಬ ಸಿಂಪಲ್ಲಾಗಿ ಆದರೆ ಟೇಸ್ಟಾಗಿ ಮಾಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಹೊರಗಿಂದ ತರ್ತೀರಾ, ಒಂದು ಆ್ಯಪಲನ್ನು ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಷ್ಟು ಪೇಸ್ಟ್ ಮಾಡ್ಕೊಬಿಡಿ ಸಾಕು. ಅದೇ ಮಿಕ್ಸಿ ಜಾರಿಗೆ ನೀವು ಈ ಕಪ್ಪು ದ್ರಾಕ್ಷಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಇಷ್ಟು ಪೇಸ್ಟ್ ಆದರೆ ಸಾಕಿದು. ಆಮೇಲೆ ಅಷ್ಟು ಸ್ವಲ್ಪ ಉಳಿದು ಇಟ್ಕೊಂಡ್ಬಿಟ್ಟು ಅದಕ್ಕೆ ನೀವು ಆ ಸ್ಟ್ರಾಬೆರಿನ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕಿ. ಯಾಕಂದರೆ ಸ್ಟ್ರಾಬೆರಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅದನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡಿದರೆ ಚೆನ್ನಾಗಿ ನೈಸ್ ಮಾಡ್ಕೊಳ್ಳಿ. ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ನ್ಯಾಚುರಲ್ ಕಲರ್. ಇಲ್ಲಿ ಯಾವುದೇ ನಾನು ಕಲರ್ ಯೂಸ್ ಮಾಡ್ತಾ ಇಲ್ಲ. ಈ ಸ್ಟ್ರಾಬೆರಿ ಬಂದು ರೆಡ್ ಕಲರು, ಆ ಬ್ಲ್ಯಾಕ್ ಗ್ರೇಪ್ಸು ಒಂಥರ ಕಲರು, ರಿಚ್ ರೆಡ್ ಕಲರೇ ಕೊಡುತ್ತೆ. ಒಂದು ಪ್ಯಾನ್ ತೊಗೊಬಿಟ್ಟು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಸ್ವಲ್ಪ ಹೀಟ್ ಮಾಡಿ ಈ ಆ್ಯಪಲಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಫಸ್ಟ್ ಸ್ವಲ್ಪ ಹದವಾಗಿ ಸ್ವಲ್ಪ ಬಿಸಿ ಮಾಡ್ಕೊಬಿಡಿ. ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ನೀವು ಈ ಇದು ದ್ರಾಕ್ಷಿದು ರಸ, ಕಪ್ಪು ದ್ರಾಕ್ಷಿ ನಾನು ಏನು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ಕೂಡಲೇ ಮತ್ತೆ ನಾವು ಈಗ ಈ ಸ್ಟ್ರಾಬೆರಿ ಜ್ಯೂಸ್ ಮಾಡ್ಕೊಂಡಿದ್ರೆ ಅದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು. ಇದಿಷ್ಟೇ ಸಿಂಪಲ್ಲಾಗಿ. ನೀವು ಬೇಕಾದರೆ ಒಂದು ವೇಳೆ ಈ ಸ್ಟ್ರಾಬೆರಿ ಇಲ್ಲಪ್ಪ, ನಡೀಲಿ, ಅಡ್ಡಿಲ್ಲ, ತೊಂದರೆ ಇಲ್ಲ. ಇದಕ್ಕೆ ಬರೀ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಇದ್ದರೆ ಕಲರ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಕೂಡ ಅಷ್ಟೇ, ನಾನು ಇಲ್ಲೊಂದು 1/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮ್ಗೆ ಏನಾದರೂ ಸ್ವೀಟ್ ಹೆಚ್ಚು ಬೇಕಾದ್ರೆ ತೊಗೊಳ್ಳಿ. ಆಮೇಲೆ ಇಲ್ಲಿ ಏಲಕ್ಕಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪುಡಿನ ಹಾಕಿ ಒಳ್ಳೆಯ ಒಂಚೂರು ಫ್ಲೇವರ್ ಚೆನ್ನಾಗಿ ಕೊಡಲಿ, ಪರಿಮಳ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹಾಕೋಣ. ನೋಡಿ, ಇದನ್ನು ಏಲಕ್ಕಿ ಪುಡಿನ ಹಾಕ್ತೀನಿ. ಇದು ಮಾಡೋಕ್ಕೆ ನಮಗೊಂದು ಅರ್ಧ ಗಂಟೆ ಬೇಕು. ಅದರೊಂದು 10 ನಿಮಿಷ ನೀವು ದೊಡ್ಡ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆ ಕುದಿ ಜೋರು ಬರುವಾಗ ಸಣ್ಣ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನಾನು ಚಕ್ಕೆ ಪೀಸ್ ಕೂಡ ಹಾಕಿದ್ದೀನಿ, ಅದು ಕೂಡ ಅಷ್ಟೇ ಒಳ್ಳೆ ಪರಿಮಳ ಕೊಡುತ್ತೆ. ಆಮೇಲೆ ಒಂಚೂರು ಉಪ್ಪು, ಸ್ವಲ್ಪ ರುಚಿ ಪಿಂಚ್ ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಮನೆಯಲ್ಲೇ ಯಾವುದೇ ಕಲ್ಲರ್ ಬೇಡ. ನೋಡಿ ಯಾವ ಕಲರ್ ಇದೆ, ಅದು ಎಷ್ಟು ಚೆನ್ನಾಗಿದೆ. ಮನೇಲಿ ಮಾಡಿಬಿಟ್ಟು ಮಕ್ಕಳಿಗೆ ಆ ಜಾಮ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಕೊಡಿ. ಆ ಚಕ್ಕೆ ಪೀಸನ್ನು ತೆಗೆದಿಟ್ಕೊಬಿಡಿ, ಪೂರ್ತಿ ಕುದ್ದಿದೆ ಅದು, ತೆಗೆದಿಟ್ಕೊಬಿಡಿ. ಆಮೇಲೆ ತಣ್ಣಗೆ ಹಾಕೋಕ್ಕೆ ಬಿಡಿ. ತಣ್ಣಗಾಗಕ್ಕೆ ಬಿಟ್ಮೇಲೆ ತಣ್ಣಗೆ ಒಂದು 10 ನಿಮಿಷ, ಮಿನಿಮಮ್ ಒಂದು 10-15 ನಿಮಿಷ ಬೇಕಾಗುತ್ತೆ. ಅಷ್ಟು ನಂತರ ನೀವು ಈ ಲಿಂಬೆಹಣ್ಣಿನ ರಸ ಹಾಕಿ. ಇದೇನಂತಂದರೆ ಲಿಂಬೆಹಣ್ಣು ರಸ ನಿಮ್ಗೆ ಆಪ್ಷನಲ್ಲು, ಹಾಕೋಬೋದು ಬಿಡ್ಬೋದು. ಆದರೆ ಇದಂತೂ ಪ್ರಿಸರ್ವೇಟಿವ್ಸ್ ಥರ ಒಂದು ಕೆಲಸ ಮಾಡತ್ತಿದ್ದು, ಹಾಳಾಗ್ದಂಗೆ ಇಡ್ಬೋದು. ನೋಡಿ, ಜಾಮ್ ರೆಡಿ ಆಯಿತು. ಮಕ್ಕಳಿಗಂತೂ ತುಂಬಾ ಇಷ್ಟ ಜಾಮ್. ಅಂಗಡಿಯಿಂದ ತೊಗೊಬರ್ತೀರಾ, ರೆಡಿಯಾಗಿದೆ. ಇದನ್ನು ನೀವು ಗಾಜಿನ ಬಾಟ್ಲಲ್ಲಿ ಹಾಕಿ ಮಿನಿಮಮ್ ಒಂದು 6 ತಿಂಗಳ ತನಕ ಬೇಕಾದ್ರೂ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೆ. ನೋಡಿ, ರೆಡಿಯಾಗಿದೆ. ಇದನ್ನು ಬ್ರೆಡ್ಡು, ಚಪಾತಿ, ಆಮೇಲೆ ದೋಸೆ ಯಾವುದಕ್ಕೆ ಬೇಕಾದ್ರೂ ನೀವು ಹಾಕ್ಕೊಡ್ಬೋದು. ರೆಡಿಯಾಗಿದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಥ್ಯಾಂಕ್ ಯು.